ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ಅನ್ಕೊತಾ ಇರ್ತೀರಾ ಇಷ್ಟು ದಿನದಿಂದ ವ್ಲಾಗ್ ಮಾಡಿಲ್ಲ, ಎಲ್ಲೋಗಿದ್ದ ಏನು ಅಂತ. ಸೊ ಅದೇ ಗಾಯ್ಸ್, ಸ್ವಲ್ಪ ಲೈಫಲ್ಲಿ ಬ್ಯುಸಿ ಇದ್ದೆ, ಎಕ್ಸಾಮ್ಸ್ ಇತ್ತು, ಆಮೇಲೆ ಸ್ವಲ್ಪ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಕಂಟೆಂಟ್ ಸಿಗ್ತಿದ್ದಿಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ಇವತ್ತು ಅದೇ ನಾನು ನಮ್ಮ ಫ್ರೆಂಡ್ ಧನುಷ್ ಇದ್ದಾನಲ್ಲ, ಧನುಷ್ ಅವ್ರ ಫ್ಯಾಮ್ಲಿ ಜೊತೆ ವೇಲಾಂಗಣಿಗೆ ಬಂದಿದ್ದೀನಿ. ಸೊ ಇವತ್ತೇನೇನಾಗುತ್ತೋ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಲ್ಲ, ಸಾರಿ, ಯಾಕಂದರೆ ನಾನು ಬೆಳಗ್ಗೆ ವ್ಲಾಗ್ ಮಾಡೋದು ಮರ್ತೋದೆ. ಇಲ್ಲಿ ಆಲ್ರೆಡಿ ಪೂಂಡಿಮಾದ ಅನ್ನೋ ಚರ್ಚ್ ಇದೆ, ಅಲ್ಲಿಗೆ ಬಂದುಬಿಟ್ಟಿದ್ದೀವಿ. ಆಲ್ರೆಡಿ ಬೆಳಗ್ಗೆ ಬಿಟ್ಟಿದ್ದೀವಿ, ಇವಾಗ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಒಂದು ಎಷ್ಟೊತ್ತಾಯ್ತು ರಾಕಿ? ಎಷ್ಟೊತ್ತಾಯ್ತು? 5 hours ಆಯಿತು ಗೈಸ್ ಬರೋಕ್ಕೆ. ನೋಡಿ, ಇದೇ ಆ ಚರ್ಚು, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಮುತ್ತಿನ ಕಥೆಯ ಹೇಳಿತು, ಆ ಕಥೆಯಲ್ಲಿದ್ದ ರಾಜನಂಗೆ. ಅದೇ ಇವತ್ತೇನು ಕಂಟೆಂಟ್ ಅಂದರೆ ಇವತ್ತು ಟ್ರಾವೆಲಿಂಗ್ ಬ್ಲಾಗ್ ಥರನೇ ಇರುತ್ತೆ, ಪ್ಲಸ್ ಚರ್ಚಿಗೆ ಬಂದಿದ್ದೀವಿ, ಇಲ್ಲಿ ವೇಲಾಂಗಣಿಗೆ. ಚರ್ಚ್ ಆದಮೇಲೆ ನಾಳೆ ಹಂಗೆ ಟೆಂಪಲ್ಗೂ ಹೋಗ್ತೀವಿ. ಸೊ ಮುಂದೆ ಏನೇನಾಗುತ್ತೋ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಗಾಯ್ಸ್, ವೇಲಾಂಗಣಿಗೆ ಬಂದು ರೀಚ್ ಆಗಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸೊ ಹಂಗೆ ವಾಕಿಂಗ್ ಸ್ಟ್ರೀಟಿಗೆ ಬಂದಿದ್ದೀವಿ. ಸೊ ಇಲ್ಲೇನೇನಾಗುತ್ತೆ ಎಲ್ಲ ತೊಗೊಂಡು ಹೋಗ್ತೀವಿ. ಸೊ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಸೊ ನೆನ್ನೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನೈಟ್ ಡಿನ್ನರ್ ಮಾಡಿಬಿಟ್ಟು ರೂಮ್ಗೆ ಹೋಗ್ಬಿಟ್ವಿ. ಸೊ ಇವಾಗ ಎದ್ದು ಫುಲ್ಲು ಫ್ರೆಶ್ ಅಪ್ ಆಗಿಬಿಟ್ಟು ಸುಮ್ಮನೆ ಬೀಚ್ ಕಡೆ ಒಂದು ರೌಂಡ್ ಬಂದ್ವಿ. ಸೊ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ವ್ಯೂ. ಸೊ ಅದೇ ಇಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಬಂದಿದ್ದೀವಿ, ನಾನು ರಾಕೇಶು. ಹೇಳ್ರಿ. ಸೊ ಇದಾದಮೇಲೆ ಚರ್ಚ್ಗೆ ಹೋಗ್ಬಿಟ್ಟು ಪ್ರೇ ಮಾಡಿಬಿಟ್ಟು ಮಾಸ್ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ದೇವಸ್ಥಾನಕ್ಕೆ ಹೊರಡ್ತೀವಿ. ಸೊ ಮುಂದೆ ಏನೇನಾಗುತ್ತೋ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ಟ್ರೇ ಟ್ಯೂನ್, ಬೈ. ಸೊ ಗೈಸ್ ನೋಡಿ, ಹಿಂಗೆ ಮಣ್ಕಾಲಲ್ಲಿ ನಡ್ಕೊಂಡು ಹೋಗ್ತಾರಲ್ಲ ಅವರೆಲ್ಲ ಅರ್ಕೆ ಹೊತ್ತಿರ್ತಾರೆ ಜೀಸಸ್ಗೆ. ಸೊ ಅದೇ ದೇವ್ರಿಗೆ. ಸೊ ಇಲ್ಲಿ ಒಂದು ಹತ್ರ 1 ಕಿಲೋಮೀಟ್ರ್ ಹಿಂಗೆ ಮಣ್ಕಾಲಲ್ಲೇ ಮಣ್ಣಲ್ಲಿ ನಡ್ಕೊಂಡು ಹೋಗ್ತಾರೆ. ಎಷ್ಟು ಭಕ್ತಿಯಿಂದ ಬೇಡ್ಕೊತಾರೆ ಅಂದರೆ ಇಲ್ಲಿ ಜನ, ತುಂಬ ಭಕ್ತಿ ಗಾಯ್ಸ್. ಒಂದು ಸತಿ ಬಂದು ವಿಸಿಟ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಏನಂತೀರ ಧನುಷ್ ಅವರು? ಸೊ ಗೈಸ್, ಅದೇ ಚರ್ಚ್ ಹತ್ರ ಬಂದು ರೀಚ್ ಆದ್ವಿ. ಇನ್ನೊಂದು ಚರ್ಚ್ ಹತ್ರ ಕಲ್ಲುಪ್ಪು ಮೆಣಸು ತೊಗೊಳಕ್ಕೆ ಬಂದ್ವಿ, ಬಟ್ ಅದು ಸಿಕ್ಕಿಲ್ಲ. ಸೊ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಗೈಸ್ ನೋಡಿ, ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ರೋಡೆಲ್ಲ ನೋಡಿ ಎಷ್ಟು ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ನೋಡಿ ಗೈಸ್, ಈ ಮನೆ ಎಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲಿ ಆ ಪೊಲ್ಯೂಷನು, ಆ ಮನೆಗಳ ಮಧ್ಯೆ ಇದ್ದು ಫುಲ್ ಒಂಥರ ಸಫೋಕೇಷನು ಮತ್ತು ಬೋರ್ ಆಗೋಗಿತ್ತು ಗೈಸ್. ಸೊ ಇಲ್ಲಿ ಮನೆಗಳು ಎಷ್ಟು ಚೆನ್ನಾಗಿದೆ ಅಂದರೆ, ಒಂಥರ ಕ್ಲೀನಾಗಿ, ಅಷ್ಟು ಕ್ಲೀನಾಗಿಲ್ಲ, ಬಟ್ ಫುಲ್ ಪೀಸ್ ಆ್ಯಂಡ್ ಕಾಮ್ ಆಗಿದೆ. ಏನು ಇದರಿಂದ 1 ಕಿಲೋಮೀಟ್ರ್ ಹೋದರೆ ಬೀಚು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಾಡಿ ಮೇಲೆ ಹೋದರೆ ಬೀಚ್ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಬೆಂಗಳೂರಲ್ಲಿ ಅಂದರೆ ಬರೀ ಗಾಡಿಗಳು, ಕಾರ್ಗಳು, ದೊಡ್ಡ ಮನೆಗಳು. ನಮ್ಮ ಸ್ಟೇಯಲ್ಲೂ ಚೆನ್ನಾಗಿತ್ತು ಗೈಸ್. ನಾವು ಸ್ಟೇ ಆಗಿದ್ದು ರೂಮಲ್ಲಿ. ಸೊ ಕಿಟಕಿ ತೆಗೆದ್ರೇ ಬೀಚ್ ಕಾಣಿಸ್ತಾಯಿತ್ತು. ಬೆಳಿಗ್ಗೆ ಎದ್ದಿದ್ದೆ ನಾನು ಅದೇ ಮಾಡಿದೆ. ಎದ್ದಿದ ತಕ್ಷಣ ಹೋಗಿ ಕಿಟಕಿ ತೆಗೆದಿದ್ದೆ, ಮಸ್ತಾಗಿತ್ತು ವ್ಯೂ ಮಾತ್ರ. ಬೀಚೆಲ್ಲ ಫುಲ್ಲು ಸಕ್ಕತ್ತಾಗಿ ಕಾಣಿಸ್ತಿತ್ತು ಬೆಳಗ್ಗೆನೆ. ನಿಮಗೆ ಆ ಕ್ಲಿಪ್ ಹಾಕ್ತೀನಿ, ಆಮೇಲೆ ನೋಡ್ಕೊಂಬನ್ನಿ.
ನೋಡಿ ಗೈಸ್, ಇವರು ಸಿಂಗರ್ ಅನಿರುದ್ದು ಕೈಯಲ್ಲಿ 7 ಅಪ್ ಇಟ್ಕೊಂಡು ಅವಾಗಲಿಂದ ನನ್ನೇ ನೋಡ್ತಾರೆ. ನನ್ನ ಪಾಡಿಗೆ ನಾನು ಮುಂದೆ ತಿಳ್ಕೊಂಡು ನಿಂತಿದ್ರು ನನ್ನೇ ನೋಡ್ತವ್ರೆ ಗೈಸ್. ಅವಾಗ ಏನು ಮಾಡಲಿ ಹೇಳಿ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನು ಮಾಡೋದು ಅಂತ. ನೋಡಿ ಗಾಯ್ಸ್, ಫೈನಲಿ ಉಪ್ಪು ಮೆಣಸು 1 ಕಿಲೋಮೀಟ್ರ್ ದೂರ ನಡ್ಕೊಂಡೋಗಿ ಮಳೇಲಿ ಫೈನಲಿ ತಂದ್ಬಿಟ್ವಿ. ಇವಾಗ ಹೋಗ್ಬಿಟ್ಟು ದೇವ್ರಿಗೆ ಕೊಟ್ಬಿಟ್ಟು ಯಾವುದೋ ಎಕ್ಸೆಲ್ಸ್ ಒಂದು ಜನ್ರೇಟರ್ ಥರ ಐತೆ. ಸೊ ಇವಾಗ ಹೋಗಿ ದೇವ್ರಿಗೆ ಕೊಟ್ಬಿಟ್ಟು ಬೇಡ್ಕೊಂಬರೋಣ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ತಾನೇ ಚೆಕ್ಔಟ್ ಆಗಿಬಿಟ್ಟು, ಇಷ್ಟೊತ್ತು ರೆಸ್ಟ್ ಮಾಡ್ತಿದ್ವಿ. ರೆಸ್ಟ್ ಎಲ್ಲ ಮಾಡಿಬಿಟ್ಟು ಇವಾಗ ಚೆಕ್ಔಟ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ವೇಲಾಂಗಣಿ ಬಿಟ್ಟಿದ್ದೀವಿ, ಇವಾಗ ಆಲ್ಮೋಸ್ಟ್ ಹೊರಡ್ತಾ ಇದ್ದೀವಿ ವೇಲಾಂಗಣಿಯಿಂದ ದೇವಸ್ಥಾನಕ್ಕೆ. ಸೊ ಒನ್ ಲಾಸ್ಟ್ ಟೈಮ್ ಬೀಚಿಗೆ ಬಾಯ್ ಹೇಳ್ಬಿಡೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಬೀಚ್. ಸೊ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಿಲ್ಲ. ಸೊ ಸ್ವಲ್ಪ ಫೋಟೋಸ್ ವೀಡಿಯೋ ಮಾಡಿದ್ದೀನಿ. ಸೊ ಆಮೇಲೆ ನೆನ್ನೆ ಬೇಲಂಗಣಿಯಿಂದ ಮುಗಿಸ್ಕೊಂಡು ಡೈರೆಕ್ಟ್ ಕುಂಭಕೋಣಂಗೆ ಬಂದ್ವಿ. ಇಲ್ಲಿ ಸ್ಟೇ ಮಾಡಿದ್ವಿ. ಸೊ ಇವಾಗ ಬೆಳಗ್ಗೆನೇ ಎದ್ಬಿಟ್ಟು ಇನ್ನೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಒಂದು 3-4 ದೇವಸ್ಥಾನಗಳಿಗೆ. ಸೊ ಮುಂದೆ ಇಲ್ಲಿ ಅಲೋ ಮಾಡಿದ್ರೆ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋಕ್ಕೆ ಮಾಡ್ತೀನಿ ವ್ಲಾಗ್. ಸೊ ಗಾಯ್ಸ್, ಅದೇ ಫುಲ್ ವೀಡಿಯೋ ಕ್ಲೀನಾಗಿ ಮಾಡೋಕ್ಕಾಗ್ತಿಲ್ಲ. ಫುಲ್ ಜೋರು ಮಳೆ, ನೆನ್ನೆ ನೈಟಿಂದ ಮಳೆ ಬರ್ತಾನೆ ಇದೆ ಗಾಯ್ಸ್. ಏನು ಮಾಡೋದು ಹೇಳಿ? ವೀಡಿಯೋ ಎಲ್ಲ ಮಾಡೋಕ್ಕಾಗ್ತಿಲ್ಲ. ರೋಡ್ ಫುಲ್ಲು ಕೊಚ್ಚೆ, ಇಳ್ದು ಹೋಗೋಕ್ಕಾಗಲ್ಲ, ಎಲ್ಲೂ ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ಮುಂದೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವೋ ಆದರೆ ತೋರಿಸ್ಕೊಡ್ತೀನಿ. ಫೋಟೋ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ ಅಲ್ಲಿ. ಸೊ ಫೋಟೋ ಹೆಂಗೋ ಕದ್ದಾಗಿ ಹಿಡಿದ್ಬಿಟ್ಟು ಹಾಕಕ್ಕೆ ನೋಡ್ತೀನಿ. ಸೊ ನೋಡಿ ಮಳೆ ಹೆಂಗೆ ಬರ್ತೈತೆ ನೋಡಿ ಗೈಸ್. ಫುಲ್ ಜೋರು ಮಳೆ ನೆನ್ನೆ ನೈಟಿಂದ.